ನಮಸ್ಕಾರ ಎಜುನೇಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2025-26ನೇ ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಪಿಜಿ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಬಂದಿದೆ. ಇದೇ ಸಂದರ್ಭದಲ್ಲಿ ನಾವು ಆಫ್ಲೈನ್ ಫಾರ್ಮ್ ಅನ್ನು ಭರ್ತಿ ಮಾಡಿದ ನಂತರ ಆನ್ಲೈನ್ ಮೂಲಕ ನಾವು SBI ಕಲೆಕ್ಟ್ನಲ್ಲಿ ನಮ್ಮ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ನಿಮ್ಮ ಎಂಟ್ರೆನ್ಸ್ ಅಪ್ಲಿಕೇಶನ್ ಫೀಸ್ ಏನಿದೆ ಅಥವಾ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀ ಅಂತ ಏನು ಕರಿತೀವಿ, ಆ ಒಂದು ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಭರಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದನ್ನು ಹೇಗೆ ಭರ್ತಿ ಮಾಡಬೇಕು, ಯಾವ ಕಾಲಮ್ನಲ್ಲಿ ಹೋಗಬೇಕು ಅನ್ನುವಂಥ ಒಂದಿಷ್ಟು ವಿವರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಆದ್ಮೇಲೆ ನೀವು ಕರ್ನಾಟಕ ವಿಶ್ವವಿದ್ಯಾಲಯದ ಯಾವುದೇ ಒಂದು ಬೇರೆ ಬೇರೆ ತರಹದ ಕೋರ್ಸ್ ಡೀಟೇಲ್ಸ್ ಇರಲಿ ಅಥವಾ ನೋಟಿಫಿಕೇಶನ್ಸ್ ಇರಲಿ ಅಥವಾ ರಿಸಲ್ಟ್ಸ್ ಇರಲಿ ಮತ್ತೊಂದಿರಲಿ, ಅದಕ್ಕಾಗಿ ನೀವು ನೇರವಾಗಿ KUDಗೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗುತ್ತೆ. ನಾನು KUD ಅಂತ ಸರ್ಚ್ ಮಾಡ್ತಿದ್ದೀನಿ. ಗಮನಿಸಿದ್ರಿ, KUD ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತೇಳಿ. ಸೊ ನಾವು ಸರ್ಚ್ ಮಾಡಿದ ನಂತರ ಕರ್ನಾಟಕ ಯೂನಿವರ್ಸಿಟಿ ನೋಟಿಫಿಕೇಶನ್ ಬಾರ್ ಸರ್ಕ್ಯುಲರ್, ಆನ್ಲೈನ್ ಫೀ ಪೇಮೆಂಟ್, ಎಕ್ಸಾಮಿನೇಷನ್ ರಿಸಲ್ಟ್, ಎಕ್ಸಾಮ್, EVSMS ಅನ್ನುವಂಥ ಒಂದಿಷ್ಟು ಬೇರೆ ಬೇರೆ ವಿವರಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಈ ಪೈಕಿ ಆನ್ಲೈನ್ ಫೀ ಪೇಮೆಂಟ್ ಅನ್ನುವಂಥ ಆಯ್ಕೆ ಏನಿದೆ, ಆನ್ಲೈನ್ ಫೀ ಪೇಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಆನ್ಲೈನ್ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕರ್ನಾಟಕ ಯೂನಿವರ್ಸಿಟಿ ಎಲ್ಲ ಒಂದು ಶುಲ್ಕ ವಿವರಗಳನ್ನು ಅಥವಾ ಶುಲ್ಕ ಭರಣ ಪ್ರೊಸೆಸ್ ಅನ್ನು ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ನಾವು ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿಯ ಎಕ್ಸಾಮಿನೇಷನ್ ಫೀ ವ್ಯಾಪ್ತಿನಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಫೀ ಅಂತ ಮೊದಲನೇದು ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಎಕ್ಸಾಮ್ ಫೀಸ್ ಕ್ಯಾಟಗರಿಯ ವ್ಯಾಪ್ತಿನಲ್ಲಿ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀಯನ್ನು ನಾವು ಪೇ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಸೊ ನೀವು ಆನ್ಲೈನ್ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫಸ್ಟ್ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬೈ ಇನ್ಸ್ಟಿಟ್ಯೂಷನ್ ಆರ್ ಆರ್ಗನೈಸೇಷನ್ ಅಂತಿದೆ. ಇಲ್ಲೇನ್ ಮಾಡಿ ಅಂತಂದ್ರೆ ಕರ್ನಾಟಕ ಅಂತ ಸರ್ಚ್ ಮಾಡಿ. ಸೊ ಕರ್ನಾಟಕ ಯೂನಿವರ್ಸಿಟಿ ಅಥವಾ ಕರ್ನಾಟಕ ಅಂತ ನೀವು ಸರ್ಚ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇಲ್ಲಿ ಗಮನಿಸ್ತಾ ಇದೆ ನೋಡ್ರಿ, ಕರ್ನಾಟಕ ಯೂನಿವರ್ಸಿಟಿ ಅಂತ ನೇರವಾಗಿ ಬಂತು. ಸೊ ಕರ್ನಾಟಕ ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಾವು ಪೇಮೆಂಟ್ ಡೀಟೇಲ್ಸ್ ಅನ್ನ ಕೆಟಗರಿನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಎಲ್ಲಾ ವಿವರಗಳನ್ನು ಹಾಕಿ ವೆರಿಫೈ ಮಾಡಿ ಇಮೇಲ್ ID ಮೊಬೈಲ್ ನಂಬರ್ ಅನ್ನು ಹಾಕಿದ ನಂತರ ಅಂತಿಮವಾಗಿ ಪೇಮೆಂಟ್ ಗೇಟ್ವೇ ನಲ್ಲಿ ನಾವು ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಕೆಟಗರಿ ಅಂತ ಗಮನಿಸ್ತಾ ಇದ್ರಿ. ಸೊ ಪೇಮೆಂಟ್ ಕೆಟಗರಿನಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀ ಅಂತ ಇಲ್ಲಿ ನೀವು ಅದನ್ನ ಚೂಸ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀ ಫಾರ್ ಬೇರೆ ಬೇರೆದಂಥದ್ದು PG ಇರಬಹುದು, ಡಿಪ್ಲೊಮಾ ಇರಬಹುದು, ಅಥವಾ ಈ ಬೇರೆ ಬೇರೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತ ಏನು ಕೋರ್ಸ್ಗಳನ್ನು ಹಾಕಿದ್ದಾರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗಮನಿಸಿದ್ರೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀ PG ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಅಂತ ಕಾಣಿಸ್ತಾ ಇದಲ್ಲ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತೆ. ನೇಮ್ ಆಫ್ ದ ಅಪ್ಲಿಕೆಂಟ್ ಇರಬಹುದು, ಕಾಂಟ್ಯಾಕ್ಟ್ ನಂಬರ್, ಅಕಾಡೆಮಿಕ್ ಇಯರ್ ಅನ್ನು ಹಾಕಿ 2025-26 ಅಂತ, ದೆನ್ ಕೋರ್ಸ್ ಅನ್ನ ಚೂಸ್ ಮಾಡಿ, ಡಿಪಾರ್ಟ್ಮೆಂಟ್ ಅನ್ನು ಹಾಕಿ, ಸೆಮಿಸ್ಟರ್ 1 ಅಂತ ಹಾಕಿ, ಕೆಟಗರಿಯನ್ನು ಹಾಕಿ, ಅಪ್ಲಿಕೇಶನ್ ಪ್ರೊಸೆಸಿಂಗ್ ಅಂಡ್ ಎಂಟ್ರೆನ್ಸ್ ಟೆಸ್ಟ್ ಫೀ ಎಷ್ಟಿದೆ. ಜನರಲ್ ಮೆರಿಟ್ ನವರಿದ್ರೆ ನಿಮಗೆ 600ಕ್ಕೂ ಅಧಿಕ ರೂಪಾಯಿ ಇದೆ. ನೀವು SC/ST ಕ್ಯಾಟಗರಿ 1 ಅವರಿದ್ರೆ 300+ ಇದೆ. ಸೊ ಡಿಸ್ಪ್ಲೇ ಮೇಲೆ ಏನ್ ನೋಡ್ತಾ ಇದ್ರೆ ಇಷ್ಟು ಫೀಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಅದನ್ನ ಖಚಿತಪಡಿಸಿಕೊಂಡು ಮತ್ತೊಂದ್ಸಲ ನೀವು ಇದನ್ನ ಇನ್ನೊಂದು ಬಾರಿ ಕನ್ಫರ್ಮ್ ಮಾಡಿಕೊಂಡು ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ಈ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ನಿಮ್ಮ ಎಲ್ಲಾ ಡೀಟೇಲ್ಸ್ ಅನ್ನ ಇಲ್ಲಿ ಹಾಕಿದ ನಂತರ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಮತ್ತೊಂದ್ಸಲ ನಿಮಗೆ ವೆರಿಫಿಕೇಶನ್ ಕೇಳ್ತಾರೆ. ಡೀಟೇಲ್ಸ್ ಜಸ್ಟ್ ಅದನ್ನ ಮತ್ತೊಂದ್ಸಲ ನೋಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟು ನೆಕ್ಸ್ಟ್ ನೀವು ನಿಮ್ಮ UPI ಮೂಲಕ ಕೂಡ ಫೀಸ್ ಅನ್ನ ಪೇ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ UPI ಮೂಲಕ ಫೀಸ್ ಅನ್ನ ಪೇ ಮಾಡಿ ನೀವು ಕರ್ನಾಟಕ ಯೂನಿವರ್ಸಿಟಿಗೆ ನೀವು ಭರ್ತಿ ಮಾಡಿದ ಆಫ್ಲೈನ್ ಫಾರ್ಮ್, ಈ ಒಂದು ಫೀ ರೆಸಿಪ್ಟ್, ಹಾಗೆ ನಿಮ್ಮ ಎಲ್ಲ ಡಿಗ್ರಿ ಅಂಕಪಟ್ಟಿಗಳು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು, ಇತರೆ ಅಗತ್ಯ ದಾಖಲೆಗಳನ್ನು ಅಟ್ಯಾಚ್ ಮಾಡೋದ್ರ ಮೂಲಕ ನೀವು ಕರ್ನಾಟಕ ಯೂನಿವರ್ಸಿಟಿಗೆ ಕೊಡಬೇಕಾಗುತ್ತೆ. ಅಂಡ್ ಮೇಕ್ ಶೂರ್ ಈ ಪೇಮೆಂಟ್ ಅನ್ನು ಮಾಡೋಕ್ಕಿಂತ ಮುಂಚೆ ನೀವು ಮತ್ತೊಂದ್ಸಲ ಕನ್ಫರ್ಮ್ ಮಾಡಿಕೊಂಡು ಪೇಮೆಂಟ್ ಅನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಈ ಒಂದು ಪೇಮೆಂಟ್ ಗೇಟ್ ವೇದ ಲಿಂಕ್ ಅನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಪೇಮೆಂಟ್ ಪ್ರೊಸೆಸ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಹೇಳ್ತಾ, ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.